ಬಾಲಕಿ ಅತ್ಯಾಚಾರ ಆಯಿತು, ಅದೇ ಥರ ಆರೋಪಿ ಕೂಡ ಸಾವನ್ನಪ್ಪಿದ್ದಾರೆ. ಅವನೇನು ಸಾವನ್ನಪ್ಪಿದ್ದಾನೆ, ಅದು ನಮ್ಮ ಮಕ್ಕಳ ವಯಸ್ಸು ನನಗೆ ನಿಜಕ್ಕೂ ಭಾಳ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತ ಅನ್ನೋದು ಭಾಳ ಆಘಾತ ಆಗ್ಯದ. ಆ ತಾಯಿ ಮಾತು ಕೇಳಿ 4.5 ವರ್ಷ ರೀ, ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಹೆಂಗೆ ಮಾಡ್ತಾರೆ ಹೆಂಗೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಯಾಕಂದರೆ ನಾ ಬರೋ ಮುಂದಿಗೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ, ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ 2.5-3 ವರ್ಷದ ನಮ್ಮ ಮೊಮ್ಮಗಳು. ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದ್ರೆ ಯಾವ ರೀತಿ ಮಾನಸಿಕತೆ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗ್ಯದ. ನಾನು ನಿಜಕ್ಕೂ ನೋವಾಗ್ಯದ. ನಾನೇನಿದ್ರಾಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ, ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವ್ನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಅಲ್ಲಗಳಿ ಮತ್ತು ಇವನ್ ಇಲ್ಲಿ ಅಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು, ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದೆ. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ. ಯಾಕಂದರೆ ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ಡ್ ಅದ. ಏನು ಬದುಕು ಮಾಡ್ಬೇಕು ಈಗ ಅವರು? ಒಂದು ಏನಿದೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಅದ ಒಂದು ಕೂಸು. ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡ್ತು. ಬದುಕೇನಂತ ಮುಂದೆ. ಹಾಗಾಗಿ ನನಗೆ ಬಹಳ ಆಘಾತ ಆಯ್ತಾ. ನಾನು ಬೆಳಗ್ಗೆ ಮಧ್ಯಾಹ್ನ ಕೇಳಿದ ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು. ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.